ನಾನು ಮಹಾನಂದ, ನಿಮ್ಮ ಯೋಗ ಟೀಚರ್ ಟ್ರೈನರ್. ಇವತ್ತಿನ ಯೋಗಾಭ್ಯಾಸಕ್ಕೆ ಆರಂಭವನ್ನ ಹೇಳ್ತೀನಿ. ಯೋಗ ಒಂದು ಜೀವನದ ಶೈಲಿ. ಈ ಜೀವನ ಶೈಲಿಯನ್ನು ಕಲಿಸೋದಕ್ಕೆ ಯಾರಾದರೂ ಗುರುಗಳು ಬೇಕಲ್ಲ, ಯೋಗ ಟೀಚರ್ ಅನ್ನೋ ಯಾರಾದರೂ ಬೇಕು. ಸೊ ಯಾರೂ ಇಲ್ಲ ಅನ್ನೋ ಒಂದು ಗೊಂದಲ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡಿ. ನಾನು ಅದೀನಿ, ಕಲಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಜೊತೆ ಕನೆಕ್ಟ್ ಆಗ್ಬೇಕು. ಅಂದಾಗ ಮಾತ್ರ ಈ ವಿಷಯಗಳನ್ನ ಕಲಿಯೋದಕ್ಕೆ ಸಾಧ್ಯ. ಸೊ ಇವತ್ತಿನ ಯೋಗಾಭ್ಯಾಸದಲ್ಲಿ ಯಾರಿಗ ಯೋಗದ ಬಗ್ಗೆ ಏನೋ ಗೊತ್ತಿಲ್ವೋ ಅವ್ರೆಲ್ಲರೂ ಯೋಗ ಕಲಿಬಹುದು. ಸರಳವಾದ ಆಸನಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಆ ಆಸನಗಳನ್ನ ದಿನಾ ಪ್ರಾಕ್ಟೀಸ್ ಮಾಡಿ, ಸಾಧ್ಯ ಆದಷ್ಟು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಪರ್ಫೆಕ್ಷನ್ ಬರುತ್ತೆ, ನಿಮ್ಮಲ್ಲಿ ಕೌಶಲ್ಯತೆ ಬರುತ್ತೆ ಯೋಗದ ಬಗ್ಗೆ. ಸೊ ಕಲಿತಾ ಕಲಿತಾ ಇನ್ನೂ ಕೆಲವು ಡಿಫಿಕಲ್ಟ್ ಆಸನಗಳನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದನ್ನ ಕಲಿಬೇಕು ಅಂತಂದ್ರೆ ನೀವು ಮೊದಲು ಇಲ್ಲಿ ಕನೆಕ್ಟ್ ಆಗ್ಬೇಕು. ಅಂದಾಗ ಮಾತ್ರ ನಿಮಗ ಅದರ ಬಗ್ಗೆ, ಆ ಕ್ಲಾಸ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಸರಿ, ಸ್ಟಾರ್ಟ್ ಮಾಡೋಣವಾ? ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಯೋಗಾಭ್ಯಾಸಕ್ಕೆ ಮ್ಯಾಟ್ ಅನ್ನ ರೆಡಿ ಮಾಡ್ಕೊಳ್ಳಿ, ನನ್ ಜೊತೆ ಪ್ರಾಕ್ಟೀಸ್ ಮಾಡಿ. ಸ್ಟ್ಯಾಂಡಿಂಗ್ ಆಸನಗಳನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ತುಂಬಾ ಸಿಂಪಲ್ ಆಗಿರುವಂತದ್ದು, ತುಂಬಾ ಸರಳವಾಗಿರುವಂತಹದ್ದು ತಾಡಾಸನ. ಎರಡು ಕಾಲುಗಳು ಈ ರೀತಿ ಜೋಡಿಸ್ಕೊಂಡ್ಬಿಡಿ, ಪ್ರಾಕ್ಟೀಸ್ ಮಾಡಿ ನನ್ ಜೊತೆ. ಓಕೆ, ಆಮೇಲೆ ಎರಡು ಕೈಗಳನ್ನ ಇರುತ್ತೆ ನಿಧಾನಕ್ಕೆ ಮುಮ್ಮುಖವಾಗಿ ಎತ್ತಿ, ಶೋಲ್ಡರ್ ಲೆವೆಲ್ ಅಲ್ಲಿ ಇರ್ಲಿ. ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರ್ಲಿ. ನಾ ತುಂಬಾ ನಿಧಾನವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರೈಟ್? ಆಮೇಲೆ ಇದೇ ಕೈಗಳನ್ನ ನಿಧಾನಕ್ಕೆ ಮೇಲ್ ತಗೊಂಡು ಹೋಗಿ, ಅಂಗೈಗಳು ಮುಮ್ಮುಖವಾಗಿರ್ಲಿ. ಸರಿನಾ? ಈಗ ನಿಧಾನಕ್ಕೆ ಮುಂದಕ್ಕೆ ಬಾಗ್ಬೇಕು. ಎಕ್ಸೇಲ್ ಮಾಡ್ತಾ ಉಸಿರನ್ನ ಹೊರ ಹಾಕ್ತಾ, ಬೆನ್ನಿನ ಮೂಳೆ ನೇರವಾಗಿಡ್ತಾ ಮುಂದಕ್ಕೆ ಬಾಗಿ. ಇದನ್ನ ನಾವು ಪಾದ ಹಸ್ತಾಸನ ಅಂತೀವಿ. ಇಲ್ಲಿ ಫ್ರಂಟ್ ಇಂದ ತೋರಿಸ್ತಾ ಇದ್ದೀನಿ, ಸೈಡ್ ಇಂದ ಕೂಡ ತೋರಿಸ್ತೀನಿ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಯೋಗಾಭ್ಯಾಸ ಮಾಡ್ತಾ ಇದ್ರಿ, ತುಂಬಾ ಹೊಸದಾಗಿದ್ರಿ, ಗೊತ್ತಿಲ್ಲ ಪಾಪ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಬಾಡಿನೂ ಬೆಂಡ್ ಆಗೋದಿಲ್ಲ. ಹಾಗಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಬೆಂಡ್ ಆಗಿ. ಇಷ್ಟಾಗಿದ್ರೆ ಎಷ್ಟು, ಬೆರಳುಗಳು ಇಲ್ಲಿ ತಾಕಿದ್ರೆ ಇಲ್ಲಿ ತೊಂದ್ರೆ ಇಲ್ಲ, ಇಲ್ಲಿ ಭೂಮಿಯಿಂದ ಮೇಲಕ್ಕಿದ್ರೂ ತೊಂದ್ರೆ ಇಲ್ಲ. ಆರಂಭದಲ್ಲಿ ಇಷ್ಟಿಷ್ಟೇ ಮಾಡ್ತಾ ಹೋಗಿ. ಇದು ಪಾದ ಹಸ್ತಾಸನ ಅಂತೀವಿ. ಆಮೇಲೆ ಮತ್ತೆ ನಿಧಾನಕ್ಕೆ ಮೇಲ್ ಬನ್ನಿ. ಮೂರೇ ಆಸನಗಳನ್ನ ಹೇಳ್ತೀನಿ ನಾನು ಇವತ್ತು. ಓಕೆ, ನಿಧಾನಕ್ಕೆ ಕೈಗಳನ್ನ ಸೈಡ್ ಅಲ್ಲಿ ಬಿಡಿ. ಇದು ಫ್ರಂಟ್ ಅಲ್ಲಿ ತೋರಿಸ್ತೀವಿ. ಈಗ ಸೈಡ್ ಅಲ್ಲಿ ಹೇಗ್ ಕಾಣುತ್ತೆ ನೋಡಿ, ನಿಂತ್ಕೊಂಡ್ಬಿಡಿ. ಮತ್ತೆ ಪಾದ ಹಸ್ತಾಸನಕ್ಕೆ ಹೋಗೋಣ. ಎರಡು ಕಾಲುಗಳು ಈ ರೀತಿ ಜೋಡಿಸ್ಕೊಂಡ್ಬಿಡಿ. ಎರಡು ಕೈಗಳು ಮುಮ್ಮುಖವಾಗಿ ಚಾಚಿ, ನಿಧಾನಕ್ಕೆ ಎರಡು ಕೈಗಳು ಮೇಲಕ್ಕೆ ಬರ್ಲಿ. ಇದು ತಾಡಾಸನ ಆಯ್ತು. ಇನ್ನು ಮುಂದಕ್ಕೆ ಪಾದ ಹಸ್ತಾಸನಕ್ಕೆ ಹೋಗೋಣ. ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬಾಗಿ. ತಾಡಾಸನದಲ್ಲಿ ತುಂಬಾ ವೇರಿಯೇಷನ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಾಧ್ಯ ಆಗಿದ್ರೆ ಮಾತ್ರ ನಿಮ್ಮ ಕೈಗಳನ್ನ ನಿಮ್ಮ ಕಾಫ್ ಮಸಲ್ಸ್ಗೆ ಇಟ್ಕೊಂಡ್ಬಿಟ್ಟು ಹೊಟ್ಟೆ ಭಾಗ, ಎದೆಯ ಭಾಗ ಮತ್ತು ಹಣೆಯ ಭಾಗ ನಿಮ್ಮ ಕಾಲ್ಗಳಿಗೆ ತಾಕಿಸಿ. ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಹೋಲ್ಡ್ ಮಾಡಿ. ಈ ರೀತಿ ನಾನು ಹೇಳ್ದ ಹಾಗೆ ಮಾಡ್ತಾ ಹೋಗಿ. ದಿನ ಪ್ರಾಕ್ಟೀಸ್, ಅಡ್ವಾನ್ಸ್ ಪ್ರಾಕ್ಟೀಸ್ ತಾನಾಗೆ ಬರುತ್ತೆ. ಹೋಲ್ಡ್ ಮಾಡಿ. 1 2 3 4 and 5. ಸ್ಲೋಲಿ ಅಪ್. ಬೆನ್ನಿನ ಮೂಳೆ ನೇರವಾಗಿಡ್ಬೇಕು ಈ ರೀತಿ. ಮತ್ತೆ ಸೈಡ್ ಅಲ್ಲಿ ಕೈಗಳನ್ನ ಚಾಚಿ ಕೆಳಗಡೆ ಬಿಟ್ಬಿಡಿ. ಇದು ಪಾದ ಹಸ್ತಾಸನ. ರೈಟ್? ಇನ್ನ ಕಟಿ ಚಕ್ರಾಸನ ಹೇಳ್ತೀನಿ ನಿಮ್ಗೆ. ಕಾಲುಗಳನ್ನ ಈ ರೀತಿ ಅಗಲಿಸ್ಕೊಂಡ್ಬಿಡಿ. ಎರಡು ಕಾಲುಗಳ ಮಧ್ಯ ಅಂತರ ಇರಲಿ, ಶೋಲ್ಡರ್ ಲೆವೆಲ್ ಅಂತರ ಇರಲಿ. ಕೆಲವೊಬ್ಬರು ಶೋಲ್ಡರ್ ಸ್ವಲ್ಪ ಅಗಲ ಇರುತ್ತೆ, ಇನ್ನು ಕೆಲವೊಬ್ಬರದ್ದು ಸಣ್ಣದಿರುತ್ತೆ. ನೀವು ನಿಮ್ಮ ಶೋಲ್ಡರ್ ಲೆವೆಲ್ ಎಷ್ಟಿದೆ ಅಷ್ಟು. ದಿಸ್ ಇಸ್ ಲೆವೆಲ್ ಟು ಮೈ ಶೋಲ್ಡರ್. ಓಕೆ, ಸೊ ಹಾಗಾಗಿ ನಾನು ಇಷ್ಟೇ ಚಾಚ್ಕೊಂಡ್ಬಿಟ್ಟಿದ್ದೀನಿ. ಎರಡು ಕೈಗಳ ಮತ್ತೊಮ್ಮೆ ಈ ರೀತಿ ಮುಮ್ಮುಖವಾಗಿ ಚಾಚಿ, ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಸ್ಲೋಲಿ ಟರ್ನ್ ಬ್ಯಾಕ್. ಈ ರೀತಿ ಹಿಂದಕ್ಕೆ ಹೋಗ್ಬೇಕು. ಈಗ ಹಿಂದಿನ ಕಾಣೋದಿಲ್ಲ, ಏನ್ ಮಾಡ್ತೀನಿ ನಾನು ಈ ರೀತಿ ಸೈಡ್ ನಿಂತ್ಕೊಂಡ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಎರಡು ಕೈಗಳು ಮುಮ್ಮುಖವಾಗಿರ್ಲಿ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇರ್ಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ನಿಮ್ಮ ಸೊಂಟದ ಭಾಗವನ್ನ ಟ್ವಿಸ್ಟ್ ಮಾಡ್ತಾ ಹಿಂದಕ್ಕೆ ಹೋಗಿ. ಬಲಗೈಯನ್ನ ಕಂಪ್ಲೀಟ್ ಆಗಿ ಹಿಂದಕ್ಕೆ ತಗೊಂಡು ಹೋಗಿ. ಓಕೆ, ಇದು 90 ಡಿಗ್ರಿ, ಇದು 180 ಡಿಗ್ರಿ. ರೈಟ್? ಕನ್ಫ್ಯೂಸ್ ಬೇಡ. 90 ಡಿಗ್ರಿ ಕಂಪ್ಲೀಟ್ ಆಗಿ ಹಿಂದಕ್ಕೆ ಹೋಗ್ಲಿ. ಇನ್ನು ಎಡಗೈ ಬಲ ಭುಜದ ಮೇಲೆ ಇರ್ಲಿ. ಈ ರೀತಿ ಇಟ್ಕೊಂಡ್ಬಿಡಿ. ಇನ್ಹೇಲ್ ಮಾಡ್ತಾ ಮತ್ತೆ ಮಧ್ಯದಲ್ಲಿ ಬನ್ನಿ. ಮತ್ತೆ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಲೆಫ್ಟ್ ಸೈಡ್. ಬಲಕ್ಕೆ ಹೇಗ್ ಮಾಡಿದ್ರೋ ಹಾಗೇನೆ ಲೆಫ್ಟ್ ಕೂಡ ಮಾಡ್ಬೇಕು. ಇನ್ಹೇಲ್ ಮಾಡ್ತಾ ಮಧ್ಯದಲ್ಲಿ. ಇದು ಮೇಲ್ಭಾಗದ ಕಾಲ್ಗಳದ ಡಿಸ್ಟೆನ್ಸ್ ಹೇಳಿದೆ. ಓಕೆ, ನೆನಪಿರ್ಲಿ. ಈ ಕಾಲ್ಗಳ ಮಧ್ಯೆ ಕಂಪ್ಲೀಟ್ ಪೂರ್ತಿ ಪೋಸ್ಚರ್ ತೋರಿಸ್ತೀನಿ. ಎರಡು ಕೈಗಳ ಮುಮ್ಮುಖವಾಗಿ ಚಾಚಿ, ಅಂಗೈಗಳು ಒಂದಕ್ಕೊಂದು ನೋಡ್ತಾ ಇಲ್ಲಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್. ಇನ್ಹೇಲ್ ಮಾಡ್ತಾ ಸೆಂಟರ್, ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್, ಇನ್ಹೇಲ್ ಮಾಡ್ತಾ ಸೆಂಟರ್. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಮಾಡಿ. ಇದು ಎರಡನೇ ಆಸನ. ಕೈಗಳನ್ನ ಕೆಳಗಡೆ ರಿಲ್ಯಾಕ್ಸ್ ಆಗಿ. ಇದು ಕಟಿ ಚಕ್ರಾಸನ. ಇನ್ನ ಅರ್ಧ ಕಟಿ ಚಕ್ರಾಸನ ಹೇಳ್ತೀನಿ. ಅರ್ಧ ಕಟಿ ಚಕ್ರಾಸನದಲ್ಲಿ ಕಾಲುಗಳು ಜೋಡಿಸ್ಕೊಂಡ್ ಬಿಟ್ಕೊಂಡ್ಬಿಡಿ. ಈ ರೀತಿ ಕಾಲುಗಳು ಜೋಡಿಸ್ಕೊಂಡ್ರಿ, ಕೈಗಳು ಎದ್ದು ಈ ರೀತಿ ತೊಡೆ ಹತ್ರ ಇರ್ಲಿ. ಇನ್ನ ಎಡಗೈಯನ್ನ ಮೇಲೆ ಕೆಬ್ಬಿಸಿ, ಅಂಗೈ ಬಲಬದಿಗೆ ನೋಡ್ತಾ ಇರ್ಲಿ. ಬಲಗೈ ಈ ರೀತಿ ತೊಡೆಗೆ ತಾಕಿರ್ಲಿ. ಇನ್ಹೇಲ್ ಮಾಡಿ,
ಎಕ್ಸೇಲ್ ಮಾಡ್ತಾ ಸೈಡಿಗೆ ಬಾಗಿ, ರೈಟ್. ಇನ್ಹೇಲ್ ಮಾಡ್ತಾ ಸೆಂಟ್ರಲ್ ಬನ್ನಿ, ಕೈ ಕೆಳಗ್ ಬಿಡಿ. ಇದನ್ನ ರಿಪೀಟ್ ಮಾಡಿ ಅಪೋಸಿಟ್ ಡೈರೆಕ್ಷನ್. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಸೈಡ್, ಇನ್ಹೇಲ್ ಮಾಡ್ತಾ ಸೆಂಟರ್. ಓಕೆ, ವೆರಿ ಗುಡ್. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಸೈಡ್, ಇನ್ಹೇಲ್ ಮಾಡ್ತಾ ಸೆಂಟರ್. ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ಸೈಡ್, ಇನ್ಹೇಲ್ ಮಾಡ್ತಾ ಸೆಂಟರ್. ಇದನ್ನ 5 ರಿಂದ 10 ರೌಂಡ್ ಗಳನ್ನ ಮಾಡ್ಕೊಂತ ಹೋಗಿ. ಇಲ್ಲ ಹೋಲ್ಡಿಂಗ್ ಮಾಡಿದ್ರೆ 5 ಸೆಕೆಂಡ್ 10 ಸೆಕೆಂಡ್ ಹೋಲ್ಡ್ ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ಓಕೆ, ಈಗ ವೃಕ್ಷಾಸನ ಹೇಳ್ತೀನಿ. ಇದು ಸ್ವಲ್ಪ ಡಿಫಿಕಲ್ಟ್ ಆದ್ರೂ ಬಿಗಿನರ್ಸ್ ಗೆ ಮಾಡಬಹುದು, ತೊಂದರೆ ಇಲ್ಲ. ಆರಂಭದಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ತೊಂದರೆ ಇಲ್ಲ. ಇನ್ನು ಬಲಗಾಲನ್ನ ಈ ರೀತಿ ಎಡತೊಡೆ ಮೇಲೆ ಇಟ್ಕೊಳ್ಳಿ. ನೋಡಿ, ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಬಿಗಿನರ್ಸ್ ಇದಿರಲ್ಲ, ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಗೋಡೆಗೆ ಆಧಾರ, ನೀವು ಗೋಡೆಗೆ ಆಧಾರ ಆಗಿ. ಇನ್ನು ಬಲಗಾಲನ್ನ ಈ ರೀತಿ ಎತ್ಕೊಂಡ್ಬಿಡಿ. ಬಲ ಪಾದವನ್ನ ಎಡ ತೊಡೆ ಹತ್ರ ಇಟ್ಕೊಳ್ಳಿ. ಕಾಲಿನ ಬೆರಳುಗಳು ಕೆಳಮುಖವಾಗಿರ್ಲಿ. ನಿಮ್ಮ ಬಲ ಮೊಳಕಾಲು ಸೈಡ್ ಅಲ್ಲಿ ಇರ್ಲಿ, ಫ್ರಂಟ್ ಅಲ್ಲಿ ಅಥವಾ ಕಂಪ್ಲೀಟ್ ಬ್ಯಾಕ್ ಅಲ್ಲಿ ಇಲ್ಲ, ಕಂಪ್ಲೀಟ್ ಸೈಡ್ ಅಲ್ಲಿ ಇರಬೇಕು. ಓಕೆ, ಲ್ಯಾಟ್ರಲ್ ಪ್ಯಾರಲಲ್ ಟು ದ ಫ್ಲೋರ್. ಇನ್ನ 2 ಕೈಗಳ ನಿಧಾನಕ್ಕೆ ನಮಸ್ಕಾರ ಮುದ್ರೆಯಲ್ಲಿ ತಲೆಯ ಮೇಲಾದ್ರೆ ಬರ್ಲಿ ಅಥವಾ ಎದೆಯ ಮುಂದಾದ್ರೆ ಬರ್ಲಿ, 2 ಅಕ್ಸೆಪ್ಟೇಬಲ್. ಕ್ಲಿಯರ್? ಗುಡ್. ಸೊ ಇದನ್ನ ಹೋಲ್ಡ್ ಮಾಡೋಣ. 1 2 3 4 and 5. ಸ್ಲೋಲಿ ರಿಲೀಸ್ ಮಾಡಿ. ಇದೇ ಪೊಸಿಷನ್ ಅನ್ನ ಲೆಫ್ಟ್ ಸೈಡ್ ಕೂಡ ರಿಪೀಟ್ ಮಾಡೋಣ. ರೈಟ್, ರಿಪೀಟ್ ಮಾಡ್ತಾ ಹೋಗಿ. ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮ್ಮಲ್ಲಿ ಕೂಡ ಪರ್ಫೆಕ್ಷನ್ ಬರುತ್ತೆ. ಸರಿನಾ? ಮತ್ತೆ ಇನ್ಹೇಲ್ ಮಾಡಿ 2 ಕೈಗಳು ನಮಸ್ಕಾರ ಮುದ್ರೆಯಲ್ಲಿ ಎದೆ ಹತ್ರ ಅಂದ್ರೆ ಎದೆ ಹತ್ರ, ತಲೆ ಮೇಲಾದ್ರೆ ತಲೆ ಮೇಲೆ. ಹೋಲ್ಡ್ ಮಾಡಿ. 1 2 3 4 and 5. ಸ್ಲೋಲಿ ರಿಲೀಸ್ ಯುವರ್ ಹ್ಯಾಂಡ್ಸ್. ಸೊ ಈಗ ಅಡ್ವಾನ್ಸ್ ಪೊಸಿಷನ್ ಏನಿರುತ್ತೆ, ನೀವು ಬಿಡ್ಬೇಕು, ಗೋಡೆನ ಬಿಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಈ ರೀತಿ ಮಾಡುವಾಗ ಸ್ವಲ್ಪ ಬಿಡುತ್ತಾ ಹೋಗ್ಬೇಕು. ಗೋಡೆ ಸ್ವಲ್ಪ ಬಿಟ್ಟು ಬ್ಯಾಲೆನ್ಸ್ ಮಾಡಿ. ಮತ್ತೆ ಬ್ಯಾಲೆನ್ಸ್ ಆಗ್ಲಿಲ್ಲ, ಆಧಾರ. ಅರ್ಥ ಆಯ್ತಲ್ಲ? ವೆರಿ ಗುಡ್. ಸರಿ, ಇದು ನಿಂತ್ಕೊಂಡು ಮಾಡುವಂತಹ ಆಸನಗಳು. ಇನ್ನು ಕೆಲವು ಸ್ಟಾರ್ಟಿಂಗ್ ಅಲ್ಲಿನೇ ಕೂತ್ಕೊಂಡು ಮಾಡುವಂತ ಆಸನಗಳ ಕಡೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ, ನೀವು ಕೂಡ ಬೋರ್ ಆಗ್ತೀರಿ. ಇಷ್ಟನ್ನ ಕಲೀರಿ. ಇನ್ನು ಮುಂದಿನ ಕಲಿಬೇಕಂತಂದ್ರೆ ಕೈ ಜೋಡಿಸ್ರಿ ನನ್ನ ಜೊತೆ.